ಹೊಸ ಮೆಂಬರಪ್ಪ. ವಿವಿಧ ಪಕ್ಷಗಳಿಂದ ಕಣಕ್ಕಿಳಿರುವ ಕೆಲ ಸೆಲೆಬ್ರಿಟೀಸ್ VIPs ಅಭ್ಯರ್ಥಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸಖತ್ ಸೌಂಡ್ ಮಾಡಿದ್ದಾರೆ. ಮತಗಟ್ಟೆ ಸಮೀಕ್ಷೆಯಲ್ಲಿ ಕೆಲ ಇಂಟ್ರೆಸ್ಟಿಂಗ್ ಅಭ್ಯರ್ಥಿಗಳ ಗೆಲುವಿನ ಸುಳಿವು ಸಿಕ್ಕಿದೆ. ಇನ್ನು ಕೆಲವರಿಗೆ ಸೋಲಿನ ಸುಳಿವಿದೆ. ಅವರ ಅಬ್ಬರ ಆರ್ಭಟ ಮಾತ್ರ ಅಂದರೆ ಪ್ರತಿದಿನ ಅವ್ರು ನ್ಯೂಸಲ್ಲಿದ್ದರು. ನಿಮಗೆ ಒಂದು ಹೇಳ್ಬಿಡ್ತೀನಿ ಬೇಕಿದ್ರೆ. ಮಾಧವಿ ಲತಾ, ನಾವೇ ಅನೇಕ ಸುದ್ದಿಗಳನ್ನು ಕೊಡ್ತಾ ಇದ್ವಿ. ಹಾಗೆ ತುಂಬ ಜನ ಇದ್ದಾರೆ. ಬನ್ನಿ ಅವರೆಲ್ಲ ಯಾರು ಅಂತ ನೋಡೋಣ. ಮೊದಲಿಗೆ ಮಾಧವಿ ಲತಾ ಇವರು ಹೈದರಾಬಾದ್ನಲ್ಲಿ BJP ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಕ್ಷೇತ್ರ ಹೈದರಾಬಾದ್. ಎದುರಾಳಿ ಅಸಾದುದ್ದೀನ್ ಓವೈಸಿ. ಪಕ್ಷ AMI ಪಕ್ಷ. ಇವರಿಬ್ಬರ ನಡುವೆ ಏನೆಲ್ಲ ಆಗೋಯ್ತು ಅಂತಂದರೆ ನಿಮ್ಗೆ ಹೇಳ್ಬಿಡ್ತೀನಿ. ಅಲ್ಲೊಂದು 4.5 ಲಕ್ಷ ಮತದಾರರನ್ನು ಡಿಲೀಟ್ ಮಾಡಿಸಲಾಯಿತು. ಮಾಧವಿ ಲತಾ ಡಿಲೀಟ್ ಮಾಡಿಸಲಾಯಿತು. ಕಳೆದ ಬಾರಿ ಅಸಾದುದ್ದೀನ್ ಓವೈಸಿ ಗೆದ್ದಿರೋ ಅಂತರ 2.5 ಲಕ್ಷ. ಆ ಡಿಲೀಟ್ ಮಾಡಿರುವ ಕಾರಣಕ್ಕಾಗಿ ಏನಾಗ್ಬೋದು ಗೊತ್ತಿಲ್ಲ. ನಂಬರ್ 1. ಎರಡನೇದಾಗಿ ಮಾಧವಿ ಲತಾ ಮುಸ್ಲಿಮರು, ವಿಶೇಷವಾಗಿ ಮುಸ್ಲಿಂ ಹೆಣ್ಣು ಮಕ್ಕಳು ಅಲ್ಲಿ ವೋಟ್ ಹಾಕಕ್ಕೆ ಬಂದಾಗ ಬುರ್ಕಾ ತೆಗೆಸಿ ಗುರುತಿನ ಚೀಟಿ ನೋಡಿ ಮುಖ ನೋಡಿದ್ದು ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಹಾಗಿದ್ರೆ ನೀವು ಕೇಳ್ಬೋದು ನಮಗೆ, ಅದು ಸರಿನಾ ಸರ್? ಆಗಿದ್ರೆ ಬುರ್ಕಾ ಹಾಕೊಂಬಂದು ಬೇರೆ ಯಾರಾದರೂ ಬಂದರೆ ಸರಿಯಲ್ಲ. ಆದರೆ ಅಭ್ಯರ್ಥಿಗಳಿಗೆ ಆ ಮುಖ ತೆಗೆಸುವ ಅಥವಾ ಬುರ್ಕಾ ತೆಗೆಸುವ ರೈಟ್ಸ್ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಲ್ಲಿರ್ತಾರೆ, ಅವ್ರಿಗೆ ಹೇಳಬೇಕು. ಆಮೇಲೆ ಭಾಳ ಕಿರಿಕಿರಿ ಆಯಿತು ಅವ್ರದ್ದೆಲ್ಲ, ತುಂಬ ನಡೀತಾ ಇತ್ತು. ಎರಡನೇದಾಗಿ ಅಣ್ಣಾಮಲೈ ಕುಪ್ಪುಸ್ವಾಮಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. BJP ಕೊಯಮತ್ತೂರಿನಿಂದ ಎದುರಾಳಿ ಗಣಪತಿ ರಾಜ್ಕುಮಾರ್, ಪಕ್ಷ DMK. ಅಣ್ಣಾಮಲೈ ಕುಪ್ಪುಸ್ವಾಮಿ ಮಾಜಿ IPS ಆಫೀಸರ್, ಕರ್ನಾಟಕದಲ್ಲಿ ಕೆಲಸ ಮಾಡಿದಂಥವರು. ತಮಿಳುನಾಡು ರಾಜ್ಯಾಧ್ಯಕ್ಷರಾಗಿ ನೇಮಕಗೊಳ್ತಾರೆ. ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ. ಹೆಣ್ಮಕ್ಳು ಅಂತೇಳಿ ಬಹಳ ದೊಡ್ಡ. ಆಮೇಲೆ ಇಲ್ಲಿ ಬಲಪಂಥೀಯ ಧಾರೆಯನ್ನು ಹರಿಸೋದು ಅಷ್ಟು ಈಸಿ ಅಲ್ಲ. ಎಲ್ಲಿ? ತಮಿಳುನಾಡಲ್ಲಿ. ಅಲ್ಲಿ ದ್ರಾವಿಡ ಚಳವಳಿ ಬಹಳ ದೊಡ್ಡ ಮಟ್ಟದಲ್ಲಿ ಪೆರಿಯಾರಿಂದ ಹಿಡಿದು ದ್ರಾವಿಡ ಯಾರು ಅಣ್ಣಾ ದ್ರಾವಿಡ ಇವರೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ. ಆಮೇಲೆ MGR, ಆಮೇಲೆ ನಿಮಗೆ ಯಾರು ಕರುಣಾನಿಧಿ, ಇವರೆಲ್ಲ ನೋಡಿ ಅಲ್ಲಿ ಬರೋದು. DMK ದ್ರಾವಿಡ ಮುನ್ನೇತ್ರ ಕಳಗಂ. DMK ಸ್ಪ್ಲಿಟ್ ಆಯಿತು. ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಆಯಿತಾ. ಯಾವುದು ಬಂದರೂ ಕೂಡ ಅಲ್ಲಿ ಕಮಲ್ ಹಾಸನ್ ಒಂಥರ ಲೆಫ್ಟಿಸ್ಟ್ ಮೈಂಡ್ ಸೆಟ್, ಅಲ್ಲಿ MDMK ಲೆಫ್ಟಿಸ್ಟ್ ಮೈಂಡ್ ಸೆಟ್. ಆದರೆ ಇದರ ಹೊರತಾಗಿ ನೀವು ತಮಿಳುನಾಡಿನ ರಾಜ್ಯದ ಚಿಹ್ನೆ ನೋಡ್ತೀರಲ್ಲ, ಅದರಲ್ಲಿ ದೇವಸ್ಥಾನದ ಕಂಬ ಇದೆ. ಆಮೇಲೆ ನಿಮಗೆ ರಾಜರಾಜ ಚೋಳ, ಸೆಂಗೋಲ್, ಆಮೇಲೆ ಅತಿ ಹೆಚ್ಚು ದೇವಸ್ಥಾನಗಳಿರುವಂಥದ್ದು ನವಗ್ರಹ ದೇವಸ್ಥಾನಗಳು, ಅದು ಕೂಡ ಹೆಚ್ಚಿರೋದು ಅಲ್ಲೇ. ಓಕೆ. ಸೊ ಇನ್ನು ಕಂಗನಾ ರನೌತ್ ಹಿಮಾಚಲ ಪ್ರದೇಶದ ಮಂಡಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಕಂಗನಾ ರನೌತ್ ತಮ್ಮ ಅದ್ಭುತ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂಥವರು. ಆಮೇಲೆ ಯಾವ ರೀತಿ ಟಕ್ಕರ್ ಕೊಡ್ತಾರೆ ಮಾತುಗಳಲ್ಲಿ ಅಂತಂದರೆ ಭಾಳ ಕಷ್ಟ. ವಿಕ್ರಮಾದಿತ್ಯ ಸಿಂಗ್ ಅವರನ್ನು ಯಾವ ರೀತಿ ಟೀಕೆ ಮಾಡ್ತಾಯಿದ್ರು ಅಂತಂದರೆ ಶಹಜಾದೆ ಅಂತಂದರೆ ಯುವರಾಜ. ಓಕೆ. ಇನ್ನು ರಾಜೀವ್ ಚಂದ್ರಶೇಖರ್ ತಿರುವನಂತಪುರದಲ್ಲಿ ಶಶಿ ತರೂರ್ ಕಾಂಗ್ರೆಸ್ನಿಂದ ಮತ್ತು ರಾಜೀವ್ ಚಂದ್ರಶೇಖರ್ MP ಆಗಿ ಮಂತ್ರಿಯಾಗಿದ್ದರು. ಬೆಂಗಳೂರು ಮೂಲ ಈಗ ಇಟ್ಕೊಂಡಿದ್ದಾರೆ. ಕೇರಳದಿಂದ ಸ್ಪರ್ಧೆ ಮಾಡಿದ್ದಾರೆ. ಶಶಿ ತರೂರ್ ವಿರುದ್ಧ ಅಂತಂದರೆ ಶಶಿ ತರೂರಿಗೊಂದು ವಿಶೇಷತೆ ಏನಪ್ಪ ಅಂತಂದರೆ ಶಶಿ ತರೂರ್ ಅವರು ಇಂಗ್ಲೀಷ್. ಶಶಿ ತರೂರ್ ಅವರು ಯಾವೆಲ್ಲ ಇಂಗ್ಲೀಷ್ ಪದ ಬಳಕೆ ಮಾಡ್ತಾರೆ ಅಂತಂದರೆ ಜನಸಾಮಾನ್ಯರಿಗೆ ಅರ್ಥನೇ ಆಗೋದಿಲ್ಲ. ಆದರೆ ಆ ಮಟ್ಟದ ಇಂಗ್ಲೀಷ್ ನಾಲೆಜ್. ಇವರಿಬ್ಬರ ನಡುವೆ ಸ್ಪರ್ಧೆ. ರಾಜೀವ್ ಚಂದ್ರಶೇಖರ್ ಹೊಸ ಮುಖ. ಹೇಗೆ ಅಣ್ಣಾಮಲೈನ ತಮಿಳುನಾಡು ಕಳಿಸಿದರೆ ಹಾಗೆ ರಾಜೀವ್ ಚಂದ್ರಶೇಖರ್ ಅವರನ್ನು
ಕೇರಳಕ್ಕೆ ಕಳಿಸಿದ್ದಾರೆ. ನೆಕ್ಸ್ಟ್, ಚಂದ್ರಶೇಖರ್ ಆಜಾದ್ ರಾವಣ್ ಪಕ್ಷ ಆಜಾದ್ ಸಮಾಜ್ ಪಾರ್ಟಿ, ನಗೀನಾ ಕ್ಷೇತ್ರ ಉತ್ತರ ಪ್ರದೇಶ. ಎದುರಾಳಿ ಯಾರು? ಓಂ ಕುಮಾರ್. ನೆಕ್ಸ್ಟು ಡಾಕ್ಟರ್ ಸಿ ಎನ್ ಮಂಜುನಾಥ್. ಸ್ವಲ್ಪ ಫಾಸ್ಟ್ ಓಡಿಸಿ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಪಕ್ಷ BJP, ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಎದುರಾಳಿ DK ಸುರೇಶ್, ನಿಮ್ಗೆ ಗೊತ್ತಿರುವಂಥದ್ದೇ, ಪಕ್ಷ ಕಾಂಗ್ರೆಸ್. ಇನ್ನು ಯೂಸುಫ್ ಪಠಾಣ್ ಪಕ್ಷ TMC, ಕ್ಷೇತ್ರ ಬರಂಪುರ. ಎದುರಾಳಿ ಅಧೀರ್ ರಂಜನ್ ಚೌಧರಿ, ಕಾಂಗ್ರೆಸ್ನಿಂದ. ಉತ್ತರ ಪ್ರದೇಶದಲ್ಲಿ ಖ್ಯಾತ ಕ್ರಿಕೆಟರ್ ಸ್ಪರ್ಧೆಗೆ ಇಳಿದಿದ್ದಾರೆ. ಇನ್ನು ಯದುವೀರ್ ಒಡೆಯರ್ ಮೈಸೂರಲ್ಲಿ ಟಿಕೆಟ್ನ ನರಸಿಂಹರಾಜ್ ಒಡೆಯರ್ 4 ಬಾರಿ ಅಲ್ಲಿಂದ MP ಆಗಿದ್ದರು. 2004ರಲ್ಲಿ ಕೊನೆ 4ರಿಂದ 24 ಅಂದರೆ 20 ವರ್ಷಗಳ ಅಂತರದಲ್ಲಿ ಆ ಅರಮನೆಯಿಂದ ಯಾರೂ ಬಂದಿರಲಿಲ್ಲ. ಯದುವೀರ್ ಒಡೆಯರ್ ಬಂದಿದ್ದಾರೆ. ಆದರೆ ಭಾಳ ದೊಡ್ಡ ಚರ್ಚೆ ಆಗಿದ್ದು ಪ್ರತಾಪ್ ಸಿಂಹ ಬದಲಿಗೆ ಟಿಕೆಟ್ ಕೊಟ್ಟಿದ್ದಕ್ಕಾಗಿ. ಅವರ ವಿರುದ್ಧ ಸಾಮಾನ್ಯ ಕಾರ್ಯಕರ್ತ ರೀತಿಯಲ್ಲಿ M. ಲಕ್ಷ್ಮಣ್ ಅವರನ್ನು ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಯದುವೀರ್ ಒಡೆಯರ್ ಮತ್ತು ಸಾಮಾನ್ಯ ಕಾರ್ಯಕರ್ತರ ನಡುವೆ ಫೈಟ್. ಇನ್ನು ರಾಧಾಕೃಷ್ಣ ದೊಡ್ಡಮನಿ, ಇವರು ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ. ಕಳೆದ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಸೋತಿದ್ರು. ಯಾವತ್ತೂ ಸೋಲದ ವಿಧಾನಸಭಾ ಚುನಾವಣೆ ಸೋತಿಲ್ಲ, ಲೋಕಸಭಾ ಚುನಾವಣೆ ಸೋತಿದ್ದು ಅವ್ರು ಯಾವತ್ತಾದಿದ್ರೆ ಮುಖ್ಯಮಂತ್ರಿ ರೇಸ್ನಲ್ಲಿ ಮಾತ್ರ. ಕಳೆದ ಬಾರಿ ಇದೇ ಡಾಕ್ಟರ್ ಉಮೇಶ್ ಜಾಧವ್ ಅವರ ವಿರುದ್ಧ ಸೋಲ್ತಾರೆ. ಉಮೇಶ್ ಜಾಧವ್ ಯಾರು? ಒಂದು ಕಾಲದ ಶಿಷ್ಯ. ಯಾರ್ದು? ಮಲ್ಲಿಕಾರ್ಜುನ ಖರ್ಗೆದು. ಸೋತ ನಂತರ ಮಲ್ಲಿಕಾರ್ಜುನ ಖರ್ಗೆ 1.5 ವರ್ಷಗಳ ಕಾಲ ಕಲಬುರಗಿಗೆ ಕಾಲಿಡಲಿಲ್ಲ. ಈ ಬಾರಿ ಕೂಡ ಅವರು ಒಂದು ರೀತಿಯಲ್ಲಿ ಒಂದು ಭಯ ಇತ್ತು ಅವರಿಗೆ, ಸೋಲ್ತೀನ ಮತ್ತು ಅಳಿಯನಿಗೆ ಟಿಕೆಟ್ ಕೊಟ್ಟಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿ. ವಿಶೇಷ ಏನಪ್ಪ ಅಂತಂದರೆ ಬಂದಿರೋ ಸಮೀಕ್ಷೆ ಪ್ರಕಾರ ರಾಧಾಕೃಷ್ಣ ದೊಡ್ಡಮನಿ ಗೆಲ್ತಾರಂತೆ ನೋಡಿ. ಇನ್ನು ರೇಖಾ ಪಾತ್ರ, ಇವರು ಬಸೀರ್ಹತ್, ಇವರ ವಿರುದ್ಧ ಹಾಜಿ ನೂರುಲ್ ಇಸ್ಲಾಂ TMC. ಇವಿಷ್ಟು ನೋಡೋಣ. 4ನೇ ತಾರೀಕು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎಲ್ಲ ಗೊತ್ತಾಗ್ತದೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.